ಮನೆ ಹಾಗೂ ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೃಂದಾವನ ರಸ್ತೆಯಲ್ಲಿರುವ ಟೆಕ್ಸ್ಟೈಲ್ ಕಂಪನಿಯೊಂದರ ಉದ್ಯೋಗಿ ಕಚೇರಿ ಮುಂಭಾಗದಲ್ಲಿ ತಮ್ಮ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿ ಕೆಲಸಕ್ಕೆ ತೆರಳಿ ಸಂಜೆ ವಾಪಸ್ಸು ಬಂದು ನೋಡಿದಾಗ ತಮ್ಮ ದ್ವಿಚಕ್ರ ವಾಹನವನ್ನ ಅಪರಿಚಿತನೋರ್ವ ಕಳವು ಮಾಡಿರುವುದು ತಿಳಿದು ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕಳವಿನ ಬಗ್ಗೆ ದೂರನ್ನ ನೀಡುತ್ತಾರೆ. ಇನ್ನು ರಾಜಗೋಪಾಲನಗರ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಅವರು ಬೈಕ್ ಕಳವು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಯ ಬಂಧನಕ್ಕಾಗಿ ತನಿಖಾ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ರಾಜಗೋಪಾಲನಗರದ ಸತೀಶ್ ಸರ್ಕಲ್ ಬಳಿ ಕಳವಾಗಿದ್ದ ದ್ವಿಚಕ್ರ ವಾಹನ ಸಮೇತ ಸಿಕ್ಕಿಬೀಳುತ್ತಾನೆ. ಕೂಡಲೇ ವಶಕ್ಕೆ ಪಡೆದುಕೊಂಡ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿರುವುದಾಗಿ ಬಾಯ್ಬಿಡುತ್ತಾನೆ. ಬಂಧಿತ ಆರೋಪಿಯಿಂದ ಒಟ್ಟು 5,80,000 ರೂಪಾಯಿ ಮೌಲ್ಯದ 18 ದ್ವಿಚಕ್ರ ವಾಹನಗಳನ್ನು ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಳ್ಳುತ್ತಾರೆ. ಟೋಟಲ್ 58 ಟೂ ವೀಲರ್ಸ್ ಬೇರೆ ಬೇರೆ ಟೈಪ್ ಇದೆ. ಅಂದಾಜು 36 ಲಕ್ಷ ವ್ಯಾಲ್ಯೂ ಇದೆ. 3 ಸ್ಟೇಷನ್ ಅವರು ಮಾಡಿದ್ದಾರೆ. ಇದರಲ್ಲಿ ಕೆಲವು ಕೇಸಸ್ ನಮ್ಮ ಸಿಟಿ ವ್ಯಾಪ್ತಿಯೂ ಇದೆ, ಕೆಲವು ಔಟ್ಸ್ಕಟ್ಸ್ ಇದೆ, ಅಂದರೆ ರೂರಲ್ ಲಿಮಿಟ್ಸ್ ಕೂಡ ಇದೆ. ಬಟ್ ಎಲ್ಲ ಸೇರಿ ಅವರು ಈಗ ಯಾರ್ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಅರೆಸ್ಟ್ ಮಾಡಿ ಇನ್ನೂ ಸಿಗಬೇಕು ಅಂತ ಟೀಮ್ ಅವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ 58 ಬೇರೆ ಬೇರೆ, ರಾಜಗೋಪಾಲನಗರಲ್ಲಿ 18, ವೈಟ್ ಫೀಲ್ಡ್ನಲ್ಲಿ 12, ಮಾದೇಪುರದಲ್ಲಿ 1 ಪ್ರಕರಣದಲ್ಲಿ 17, ಇನ್ನೊಂದು ಪ್ರಕರಣದಲ್ಲಿ 11 ಪ್ರಕರಣ 11 ಬೈಕಲ್ಲಿ ಸಿಕ್ಕಿದೆ. ಅದರಲ್ಲಿ ಜುವೆನೈಲ್ ಆರೋಪಿ. ಆದರೆ ಒಳ್ಳೆ ಕೆಲಸ ಮಾಡಿ ನಮ್ಮ ಎಲ್ಲ ಟೀಮ್ ಅವ್ರು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಿರಂತರವಾಗಿ ಸಿಟಿಯಲ್ಲಿ ಕಟ್ ಆಗ್ತಾಯಿದೆ. ಆದರೆ ನಮ್ಮ ಪೊಲೀಸವರು ಲಾಸ್ಟ್ ವೀಕಲ್ಲಿ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ, ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಬೈಕ್ಸ್ ಏನಾದ್ರು ಮಾಡಿ ಪತ್ತೆ ಮಾಡಲೇಬೇಕು. ಸೊ ಇದು ಗ್ಯಾಂಗ್ ಇದೆ ಒಂದು. ಈ ಗ್ಯಾಂಗ್ ಇದೆ, ಮುಂದಕ್ಕೆ ಮಾಡಬಾರ್ದು ಅಂತ ನಾವು. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಅಜಿತ್ ಕುಮಾರ್ ಕೋಳೂರ, ಸಿಬ್ಬಂದಿಗಳಾದ ಶ್ರೀಧರ್ ನಿರ್ವಾಣಿ, ಹನುಮೇಶ್, ದಿಲೀಪ್, ಗಣೇಶ್, ಈಶ್ವರ ಬಾರ್ಕಿ, ಮಂಜುನಾಥ, ರಮೇಶ್, ಶಂಕರ್ನಾಗ್, ಉಮೇಶ್, ಯಂಕಪ್ಪ, ರುದ್ರಮುನಿ, ಕಾರ್ತಿಕ್, ಅಯ್ಯಣ್ಣಗೌಡ, ನಾಗರಾಜು ಅವರುಗಳ ತಂಡ ದ್ವಿಚಕ್ರ ಕಳವು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.